ಕೇಂದ್ರದ ವಿದೇಶಾಂಗ ಇಲಾಖೆ ಬ್ರೇಕ್. ಅಮೂಲ್ ಮಳಿಗೆ ಮೆಟ್ರೋ ಸ್ಟೇಷನ್ ಅವಕಾಶ ಕೊಟ್ಟಿದ್ದಾರೆ, ನಂದಿನಿ ಮಳಿಗೆ ಇಲ್ಲ, ಭಾರತೀಯಕ್ಕೆ ವಿರೋಧ ಬರ್ತಾ ಇದೆ. ನಂದಿನಿ ಮಳಿಗೆ ಏನ್ ಹೇಳಿದ್ರಿ? ಬೆಂಗಳೂರಿನ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಮಳಿಗೆ ಬದಲು ಅಮೂಲ್ ಮಳಿಗೆ ತೆರೆಯೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮೊದಲೇ ಟೆಂಡರ್ ಕರೆದಿದ್ರಂತೆ ಬಿಎಂಆರ್ಸಿ ಮತ್ತೆ ರಾಜ್ಯ ಸರ್ಕಾರ. ನಂದಿನಿ ಯಾಕೆ ಇಲ್ಲ? ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಕನ್ನಡಿಗರ ಒಂದು. ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ. ಅದರ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೂಲ್ನು ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಅದರಲ್ಲಿ L1 L2 ಇರುತ್ತಲ್ವಾ. ಒಂದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಬಿಡಿಂಗ್ ಕರೆದಾಗ L1 L2 ಇದ್ದೇ ಇರುತ್ತೆ. ಈಗ ನಮ್ಮ ನಂದಿನಿ ದೆಹಲಿನಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಉತ್ತರ ಪ್ರದೇಶದಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಮುಂಬೈನಲ್ಲಿ ತೆರೆದಿದೆ. ಅದು ತನ್ನ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು. ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಅದಕ್ಕೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದಕ್ಕೇನು ಶಕ್ತಿ ತುಂಬಬೇಕು ಆ ಕೆಲಸ ಮಾಡಬೇಕು. ಹಾಗಂತ ಅಮೂಲ್ ಮತ್ತು ನಂದಿನಿ ಎರಡು ಕೂಡ ವಿನ್ ವಿನ್ ಸಿಚುವೇಶನ್ ಅಲ್ಲಿ ಗೆಲ್ಲೋದಕ್ಕೆ ಬೇಕಾದಂತ ತಾಂತ್ರಿಕತೆಯ ಶೇರಿಂಗ್ ಮಾಡ್ಕೋಬೇಕು ಅಂತ ಹಿಂದೆನೇ ಚರ್ಚೆ ಆಗಿತ್ತು. ಅಂದ್ರೆ ಅಮೂಲ್ನು ನಮ್ದೇ, ನಂದಿನಿಯೂ ನಮ್ದೇ, ನಮ್ಮ ದೇಶದ್ದೇ. ನಮ್ಮ ರಾಜ್ಯದ ನಂದಿನಿ, ನಮ್ಮ ದೇಶದ ಅಮೂಲು. ಯಾವುದು ಏನು ಹೊರಗಡೆದೇನಲ್ಲ. ನಾವು ದ್ವೇಷ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿಯ ಟೆಕ್ನಾಲಜಿ ಇಲ್ಲಿಗೆ ನಾವು ಬಳಕೆ ಮಾಡ್ಕೋಬೇಕು ಒಳ್ಳೇದನ್ನ. ಇಲ್ಲಿಯ ಒಳ್ಳೆ ಟೆಕ್ನಾಲಜಿ ಅವ್ರಿಗೆ ಕೊಡ್ಬೇಕು ನಾವು. ಹಾಗಾಗಿ ಎರಡೂ ರೈತರ ಸಂಸ್ಥೆಗಳು ಇಲ್ಲಿ ಬಹುಶಃ ನಂದಿನಿಗಾಗಿಯೇ ಮೀಸಲಿಟ್ಟಿದ್ರೆ ಮಳಿಗೆಗಳನ್ನ ಆಗ ಅವಕಾಶ ಸಿಕ್ತಿತ್ತು. ಈಗಲಾದರೂ ಅಷ್ಟೇನೆ ರಾಜ್ಯ ಸರ್ಕಾರ ಮತ್ತು BMRC ಆ ಚಿಂತನೆ ಮಾಡಲಿ. ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆಯನ್ನು ಮೀಸಲಿಟ್ಬಿಡಿ. ಆಗ ನಂದಿನಿಯೂ ಇರುತ್ತೆ, ಅಮೂಲು ಇರುತ್ತೆ. ಸ್ಪರ್ಧೆ ಚೆನ್ನಾಗಾಗುತ್ತೆ, ಹೆಲ್ತಿ ಸ್ಪರ್ಧೆ ಆಗುತ್ತೆ. ಅದು ನನ್ನ ಸಲಹೆ. ಎಲ್ಲದಕ್ಕೂ ನಾನು ಟೀಕೆ, ಎಲ್ಲದಕ್ಕೂ ರಾಜಕಾರಣ ಮಾಡ್ಬೇಕು ನಮ್ಮ ಉದ್ದೇಶ ಇಲ್ಲ. ನಂದಿನಿ ನಮ್ಮ ರಾಜ್ಯದ ರೈತರದ್ದು, ಅಮೂಲ್ ನಮ್ಮ ದೇಶದ ರೈತರದ್ದು. ನನ್ನ ದೃಷ್ಟಿಯಲ್ಲಿ ಎರಡೂ ಸಂಸ್ಥೆಗಳು ರೈತರ ಸಂಸ್ಥೆನೆ, ಎರಡೂ ನಮ್ಮ ದೇಶದ ಸಂಸ್ಥೆಗಳೇ. ಎರಡೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೋಬೇಕು. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಸ್ಪರ್ಧೆ ಮಾಡುವಂತ, ಜಗತ್ತಿನ ಉದ್ದಗಲಕ್ಕೆ ಮಾರುಕಟ್ಟೆ ಮಾಡುವಷ್ಟ ಗುಣಾತ್ಮಕವಾಗಿರ್ತಕ್ಕಂಥ ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದನ್ನು ತಾವು ಗಳಿಸ್ಕೊಂಡ್ರೆ ಜಗತ್ತಿನಲ್ಲೇ ನಂದಿನಿಗೂ ಒಂದು ಸಾಮರ್ಥ್ಯ ಬರುತ್ತೆ, ಅಮೂಲ್ಗೂ ಸಾಮರ್ಥ್ಯ ಬರುತ್ತೆ.